ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಫಿನಾಲಿಗೆ ಇನ್ನೇನ್ ಕೇವಲ 2 ವಾರ ಬಾಕಿ ಇರೋದು. ಎಲ್ಲರೂ ಊಹೆ ಮಾಡಿದ್ರು ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ. ಅದೇ ರೀತಿ ಬಿಗ್ ಬಾಸ್ ಈ ವಾರ ಮಧ್ಯದಲ್ಲಿ ಯಾರಾದ್ರೂ ಒಬ್ರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋದು ಖಚಿತ ಅಂತ ಆಲ್ರೆಡಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನೋಡಿ, ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ, ಯಾರು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಎಲಿಮಿನೇಟ್ ಆಗ್ಬೋದು, ಮತ್ತೆ ಸುದೀಪ್ ಸರ್ ಏನಂತ ಹಿಂಟ್ ಕೊಟ್ರು ಯಾರು ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ಆಗ್ಬೋದು ಅಂತ. ನಿನ್ನೆ ನೀವು ಸಂಡೇ ಎಪಿಸೋಡ್ ಅಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಅದೇನ್ ಹಿಂಟ್ ಕೊಟ್ರು, ಮತ್ತೆ ಯಾರು ಎಲಿಮಿನೇಟ್ ಆಗ್ಬೋದು, ಮತ್ತೆ ವೋಟಿಂಗ್ ಲೈನ್ಸ್ ಯಾವಾಗ ಓಪನ್ ಮಾಡ್ಬೋದು ಅಂತ ಎಲ್ಲ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರ್ಯಾರು ಇನ್ನೂ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ನೋಡಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಆಲ್ರೆಡಿ ಖಚಿತ ನ್ಯೂಸ್ ಬಂದಿದೆ. ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ಇಂದ ತಪ್ಸ್ಕೊಬೇಕಂದ್ರೆ ಈ ವಾರದ ಟಾಸ್ಕ್ ಅಲ್ಲಿ ಗೆಲ್ಬೇಕು. ಈ ವಾರದ ಟಾಸ್ಕ್ ಅಲ್ಲಿ ಗೆಲ್ಲೋರು ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇಂದ ತಪ್ಸ್ಕೊಳ್ತಾರೆ. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಟೋಟಲ್ ಆಗಿರೋದು 8 ಜನ. 8 ಜನದಲ್ಲಿ ಒಬ್ರು ಆಲ್ರೆಡಿ ಟಿಕೆಟ್ ಟು ಫಿನಾಲೆ ತಗೊಂಡಿದ್ದಾರೆ. ಹನುಮಂತಣ್ಣ ಸೇಫ್, ಅವ್ರು ಡೈರೆಕ್ಟ್ ಟಿಕೆಟ್ ಟು ಫಿನಾಲೆ ತಗೊಂಡಿರೋ ಕಾರಣ ಇನ್ನು 7 ಜನನು ಬಿಗ್ ಬಾಸ್ ನಾಮಿನೇಟ್ ಮಾಡ್ತಾರೆ ಅಂತ ಗೊತ್ತಾಗ್ತಿದೆ. ಈ ವಾರದ ಟಾಸ್ಕ್ ಯಾರು ಗೆಲ್ತಾರಲ್ಲ ಅವ್ರು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗ್ತಾರೆ. ಅದೇ ವಾರಾಂತ್ಯದಲ್ಲಿ ನಾಮಿನೇಟ್ ಆಗಿರ್ತಾರೆ, ವಾರಾಂತ್ಯದಲ್ಲಿ ಹೊರಗೆ ಹೋಗೋ ಚಾನ್ಸಸ್ ಇರುತ್ತೆ. ಇವಾಗ ಯಾವಾಗ ವೋಟಿಂಗ್ ಲೈನ್ಸ್ ಓಪನ್ ಆಗ್ತಾರೆ ಅಂದ್ರೆ ಇವಾಗ ಆ ಟಾಸ್ಕ್ ಎಲ್ಲ ಮುಗ್ದಿದ ಆಮೇಲೆ ಅದ್ರಲ್ಲಿ ಒಬ್ರು ಸೇಫ್ ಮಾಡ್ತಾರೆ. ಒಬ್ರನ್ನ ಸೇವ್ ಮಾಡಿ ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಆಮೇಲೆ ವೋಟಿಂಗ್ ಲೈನ್ಸ್ ಓಪನ್ ಮಾಡ್ತಾರೆ. ಮತ್ತೆ ಈ ವಾರಾಂತ್ಯದಲ್ಲೂ ಒಬ್ರು ಮನೆಗೆ ಹೋಗ್ತಾರೆ, ಮಧ್ಯದಲ್ಲೂ ಒಬ್ರು ಮನೆಗೆ ಹೋಗ್ತಾರೆ. ಈ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ, ಒಂದು ಮಿಡ್ ವೀಕ್ ಎಲಿಮಿನೇಷನ್, ಒಂದು ವಾರಾಂತ್ಯದ ಎಲಿಮಿನೇಷನ್. ಮತ್ತೆ ಸುದೀಪ್ ಸರ್ ಏನಪ್ಪಾ ಹಿಂಟ್ ಕೊಟ್ಟಿದ್ದು ಅಂದ್ರೆ, ಸುದೀಪ್ ಸರ್ ಮಂಜು ಅವ್ರಿಗೆ ಏನಂತ ಹೇಳ್ತಾರೆ, ವೇಕಪ್ ಅಂತಾರೆ. ಅಂದ್ರೆ ಎಲ್ಲಿ ಕಳೆದೋಗಿದ್ದೀರಾ, ಎದ್ದು ಕರೆಕ್ಟ್ ಆಗಿ ಆಡಿ ಅನ್ನೋ ರೀತಿ ಹೇಳ್ತಾರೆ. ಅಂದ್ರೆ ವೇಕಪ್ ಕಾಲ್ ಕೊಡ್ತಿದ್ದಾರೆ ಮಂಜು ಅವರಿಗೆ. ಮತ್ತೆ ಗೌತಮ್ ಅವರಿಗೆ ಏನಂತ ಅಂತಾರೆ, ಬಾರಮ್ಮಿ ಸಾಕು ಅನ್ನೋ ರೀತಿ ಅಂತಾರೆ. ಅಂದ್ರೆ ಸ್ಟೇಜ್ ಮೇಲೆ ಬಂದ್ಬಿಡಿ, ಇನ್ನೇನು ಹೊರಗಡೆ ಏನು ಓಟ್ಸ್ ಬರ್ತಿಲ್ಲ ಅನ್ನೋ ರೀತಿನೇ ಹೇಳ್ತಿರೋದು. ಅವರು ಓಟ್ಸ್ ತುಂಬಾ ಕಡಿಮೆ ಇರೋ ಕಾರಣ ಸುದೀಪ್ ಸರಿಗೆ ಗೊತ್ತು ನೆಕ್ಸ್ಟ್ ವೀಕ್ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಎಲ್ಲ ಕ್ಲೀನ್ ಆಗಿ ಕಾಣ್ತಿದೆ ಹೊರಗಡೆ. ಯಾಕಂದ್ರೆ ತುಂಬಾ ಕಡಿಮೆ ಓಟ್ಸ್ ಬರ್ತಿದೆ ಗೌತಮಿ ಅವರಿಗೆ. ಬಿಗ್ ಬಾಸ್ ಮನೆಯಲ್ಲಿ 8 ಜನ ಪೈಕಿ ಕಡಿಮೆ ಓಟ್ಸ್ ಬರ್ತಿದೆ. ರಜತ್ ಅವರಿಗೂ ಕಡಿಮೆ ಓಟ್ಸ್ ಬರ್ತಿದೆ. ಆದ್ರೆ ರಜತ್ ಅವ್ರ ಆಟ ಚೆನ್ನಾಗಿದೆ, ಅವ್ರು ಇನ್ನೂ ಚೆನ್ನಾಗಿ ಆಡಿದ್ರೆ ಇನ್ನೂ ಓಟ್ಸ್ ಪಡ್ಕೊಬಹುದು ಅವರು. ಆದ್ರೆ ಗೌತಮಿ ಅವ್ರು ಎಲ್ಲೋ ಕಳೆದೋಗಿದ್ದಾರೆ. ಅವ್ರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ಬೋದು. ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಗೌತಮಿ ಅವರೇ ಎಲಿಮಿನೇಟ್ ಆಗ್ಬೋದು ಅಂತ ತಿಳಿದು ಬರ್ತಿದೆ. ನೋಡೋಣ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಅಪ್ಡೇಟ್ ಬಂದಾಗ ನಾನು ನಿಮಗೆ ತಿಳಿಸ್ತೀನಿ. ಆದ್ರೆ ಇವತ್ತಿನ ಟಾಸ್ಕ್, ನೀವು ಇವತ್ತಿನ ಬೆಳಿಗ್ಗಿನ ಪ್ರೋಮೋ ನೋಡಿರ್ತೀರಾ ನೀವು, ಆ ಮರದ ತುಂಡುಗಳು ಯಾರ್ ನೆಟ್ಟಲ್ಲಿ ಜಾಸ್ತಿ ಇರುತ್ತೋ ಅವರು ಹೊರಗುಳಿತಾರೆ ಆಟದಿಂದ. ಅಂದ್ರೆ ರಜತ್ ಅವ್ರನ್ನ ಹೊರಗುಳಿಸೋದು ಭವ್ಯ ಮತ್ತೆ ಮೋಕ್ಷಿತ್ ಅವರು ಇಬ್ರು ಪ್ಲಾನ್ ಮಾಡ್ತಾರೆ ಯಾರನ್ನ ಹೊರಗಿಡ್ಬೇಕು ಅಂತ. ರಜತ್ ಅವ್ರು ಅಂತ ಬಂದಾಗ ರಜತ್ ಅವರು ನೆಟ್ಟಿಗೆ ಹಾಕಕ್ಕೆ ಟ್ರೈ ಮಾಡಿ ರಜತ್ ಅವ್ರನ್ನ ಹೊರಗಿಡ್ತಾರೆ. ಅವಾಗ ತ್ರಿವಿಕ್ರಮ್ ಅವರು ಒಂದು ಪಾಯಿಂಟ್ ಎತ್ತುತ್ತಾರೆ, ನೀವು ಟಿಕೆಟ್ ಟು ಫಿನಾಲೆಗೆ ಯಾರು ಹೋಗ್ಬಾರ್ದು ಅಂತ ಕೇಳಿದಾಗ ಭವ್ಯ ಅವ್ರ ಹೆಸರು ತಗೊಂತೀರಾ, ಮೋಕ್ಷಿತ್ ಅವ್ರಿಗೆ ಕೇಳೋದು ಭವ್ಯ ಅವ್ರ ಹೆಸರು ತಗೊಂತೀರಾ. ಇವಾಗ ಯಾಕೆ ನೀವು ನಾಮಿನೇಷನ್ ಇಂದ ಸೇಫ್ ಆಗಕ್ಕೆ ಭವ್ಯ ಅವ್ರ ಜೊತೆಗೆ ಸೇರ್ಕೊಂಡು ಇನ್ನೊಬ್ರನ್ನ ಹೊರಗಿಡ್ತಿದ್ದೀರಾ, ಇದು ಹೆಂಗೆ ಅನ್ನೋ ರೀತಿ ತ್ರಿವಿಕ್ರಮ್ ಅವ್ರು ಮೋಕ್ಷಿತ ಕೇಳ್ತಾರೆ. ಮೋಕ್ಷಿತ್ ಅವ್ರು ಇಲ್ಲ ನಾನು ನಿಯತ್ತಾಗಿ ಆಡಿದೀನಿ ಅನ್ನೋ ರೀತಿ ಅಂತಾರೆ. ಆಮೇಲೆ ರಜತ್ ಅವರು ನೀವೇನ್ ಸಮರ್ಥನೆ ಮಾಡ್ಕೊಂಬೇಡಿ, ಇಲ್ಲಿ ನಿಮಗ್ ಗೊತ್ತು, ನಿಮ್ ಮನ್ಸಿಗೆ ಗೊತ್ತಿದ್ರೆ ಸಾಕು ನೀವೇನ್ ಮಾಡ್ತಿದ್ದೀರಾ ಅನ್ನೋ ರೀತಿ ಅವ್ರು ಅಂತಾರೆ. ನೋಡೋಣ ಅದ್ ಏನೇನಾಗಿದೆ ಅಂತ ಎಪಿಸೋಡ್ ಪೂರ್ತಿ ನೋಡಿದಾಗ ಗೊತ್ತಾಗುತ್ತೆ. ಆದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೋಗಲು ನಾಮಿನೇಟ್ ಮಾಡಿರೋದು 7 ಜನನು. ಅಂದ್ರೆ ಬಿಗ್ ಬಾಸ್ ಎಲ್ಲರನ್ನೂ ನಾಮಿನೇಟ್ ಮಾಡಿರ್ತಾರೆ. ಅದರಲ್ಲಿ ಒಬ್ರು ಸೇಫ್ ಆಗ್ತಾರೆ, ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗ್ತಾರೆ. ಇನ್ನು 6 ಜನದಲ್ಲಿ ಯಾರು ಬೇಕಾದ್ರೂ ಮಿಡ್ ವೀಕ್ ಎಲಿಮಿನೇಷನ್ ಹೋಗ್ಬೋದು. ಅದರಲ್ಲಿ ಜಾಸ್ತಿ ಸಾಧ್ಯತೆ ಇರೋದು ಗೌತಮಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಅದರಲ್ಲಿ ಗೌತಮಿ ಅವರು 90 to 95% ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಮತ್ತೆ ವಾರಾಂತ್ಯದಲ್ಲಿ ಯಾರು ಹೋಗ್ತಾರೆ ಅನ್ನೋದನ್ನ ಅಪ್ಡೇಟ್ ಬಂದಾಗ ತಿಳಿಸ್ಕೊಡ್ತೀನಿ. ಮತ್ತೆ ಯಾವಾಗ ವೋಟಿಂಗ್ ಲೈನ್ಸ್ ಓಪನ್ ಆಗ್ಬೋದು ಅಂದ್ರೆ ನನ್ನ ಪ್ರಕಾರ ನಾಳೆ ಮಂಗಳವಾರದಿಂದ ವೋಟಿಂಗ್ ಲೈನ್ಸ್ ಓಪನ್ ಮಾಡಬಹುದು. ಮಿಡ್ ವೀಕ್ ಎಲಿಮಿನೇಷನ್ಗೂ ಕೂಡ ವೋಟಿಂಗ್ಸ್ ಪ್ರಕಾರನೇ ನಡೆಯೋದು. ನೀವು ವೋಟ್ ಮಾಡಕ್ ರೆಡಿ ಆಗಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಗೆ. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಮಿಡ್ ವೀಕ್ ಎಲಿಮಿನೇಷನ್ ಆಗ್ಬೇಕು, ಮತ್ತೆ ಯಾರು ವಾರಾಂತ್ಯದಲ್ಲಿ ಎಲಿಮಿನೇಷನ್ ಆಗ್ಬೇಕು, ಯಾರು ಟಾಪ್ 5 ಬರ್ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದ್ದೀರಾ, ಮತ್ತೆ ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.